ಸೊ ದೆಹಲಿಗೆ ಹೋದಂಥ ಯತ್ನಾಳ್ ಅವರ ವಿಚಾರದಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಯಡಿಯೂರಪ್ಪನವರು ಸಾಫ್ಟ್ ಆಗ್ಬಿಟ್ರಾ? ಈ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊರಗಿನವರಲ್ಲ. ಇದು ಯಡಿಯೂರಪ್ಪನವರು ಆಡ್ತಾ ಇರುವಂತ ಮಾತು. ಯಾವುದೋ ಕಾರಣಕ್ಕೆ ಕೋಪದಲ್ಲಿರಬಹುದು ಅವರು. ಎಲ್ಲರೂ ಒಟ್ಟಾಗಿರಬೇಕು ಅನ್ನೋದು ನನ್ನ ಮತ್ತು ವಿಜಯೇಂದ್ರ ಅವರ ಅಪೇಕ್ಷೆ. ಏನೇ ತಪ್ಪಿದ್ರೂ ಕೂಡ ಎದುರು ಬದುರು ಕೂತು ಮಾತನಾಡಬೇಕು. ಯತ್ನಾಳ್ ಮಾತನಾಡಲಿ, ಸರಿಪಡಿಸ್ತೀವಿ ಅಂತ ಯಡಿಯೂರಪ್ಪನವರು ಈ ಮಾತನ್ನ ಆಡಿದ್ದಾರೆ. ಕೇಳಿಸ್ಕೊಳ್ಳಿ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಒಂದ್ ಕಡೆ ಅಲ್ಲ, ಸರಿ, ಅವರು ಹಾರ್ಶ್ ಆಗಿ ಹೋಗ್ತಿದ್ದಾರೆ. ಅಲ್ಲ, ಅವ್ರು ಮಾಡ್ಲಿ, ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಮಾತಾಡ್ಲಿ, ಪರವಾಗಿಲ್ಲ. ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ. ಎಲ್ಲ ಪಕ್ಷಗಳಲ್ಲೂ ಇಂಥ ಲೀಡರ್ಸ್ಗಳು ಇದ್ದೇ ಇರ್ತಾರೆ. ಕೆಲವು ಕಡೆಗಳಲ್ಲಿ ಸ್ವಲ್ಪ ಅತಿ ಆಗುತ್ತೆ, ಕೆಲವು ಕಡೆಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಕಾಂಗ್ರೆಸ್ನಲ್ಲಿ ಇಲ್ವಾ? ಬಿ ಕೆ ಹರಿಪ್ರಸಾದ್ ಅವರೆಲ್ಲ ಏನು ಮಾತನಾಡಿದ್ರು? ಬಹಿರಂಗವಾಗಿ ಸಮಾವೇಶಗಳಲ್ಲೇನೆ ದೊಡ್ಡದಾಗಿ ಮಾತನಾಡಿದ್ರು. JDS ನಲ್ಲಿ ಇಲ್ವಾ? GT ದೇವೇಗೌಡರು ಏನು ಮಾತನಾಡಿದ್ರು? ಇಲ್ವಾ? ಎಲ್ಲ ಪಕ್ಷಗಳಿರುತ್ತೆ. ಯತ್ನಾಳ್ ಅವರ ವಿಚಾರದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ, ಅಲ್ಲಿ ನೇರವಾಗಿ ಕ್ರಮ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ BJPಯೂ ಕೂಡ ಇಲ್ಲ. ಅದಕ್ಕೆ ಕಾರಣವೂ ಕೂಡ ನಿನ್ನೆ ಹೇಳ್ತಾ ಇದ್ದೀನಿ ನಾನು, ಏನು ಅದಕ್ಕೆ ರೀಸನ್ ಏನು ಅಂತ ಹೇಳಿ. ಬಹಳ ಕಷ್ಟ ಇದೆ, ಅದೊಂಥರ ಕ್ಲಿಷ್ಟಕರವಾಗಿ ಇದೆ. ಆ ಏಟನ್ನು ಹೊಡೆಸ್ಕೊಳ್ಳೋಕ್ಕೂ ಕೂಡ BJP ತಯಾರಿಲ್ಲ. ಇದನ್ನು ಒಂಥರ ಸಾಫ್ಟಾಗಿ ಇದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿದ್ದಾರೆ. ಹೇಗೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.